ಒಂದೊಳ್ಳೆ ಸೂರು ನಿರ್ಮಿಸಿಕೊಂಡು ಸರ್ವರಲ್ಲಿ ಸಮಾನರಾಗಿ ಬಾಳಬೇಕೆಂದು ಮನೆ ಕಟ್ಟಲು ಸಾಲ ಪಡೆದು ಬಡ ಕುಟುಂಬವೊಂದು ಮೈಕ್ರೋ ಫೈನಾನ್ಸ್ ನಲ್ಲಿ ಸಾಲ ಪಡೆದು ತರುವಳ್ಳಿ ಮಾಡಲಾಗಿದೆ. ಕಾನೂನು ಸಂಕಷ್ಟಕ್ಕೆ ಗುರಿಯಾಗಿ ಇದೀಗ ಬೀದಿಗೆ ಬಿದ್ದಿದೆ. ಹೌದು, ಇದು ದಾವಣಗೆರೆ ಜಿಲ್ಲೆಯ ಜಗಳೂರು ಗೊಲ್ಲರಹಟ್ಟಿ ಗ್ರಾಮದಲ್ಲಿ ದಲಿತ ಕುಟುಂಬವೊಂದರ ಕರುಣಾಜನಕ ಕಥೆ ಇದು. ಗ್ರಾಮದ ವೆಂಕಟೇಶ್, ತಿಮ್ಮಪ್ಪ, ನಾಗರತ್ನಮ್ಮ ಎಂಬ ಕುಟುಂಬ ನ್ಯಾಯಾಲಯದ ಆದೇಶದ ಮೇರೆಗೆ ಮನೆಗೆ ಬೀಗ ಜಡಿದಿರುವುದರಿಂದ ಕಂಗಾಲಾಗಿದ್ದಾರೆ. ನೆರವಿಗಾಗಿ ಅವರಿವರನ್ನು ಅಂಗಾಲಾಚುತ್ತಿದ್ದಾರೆ. ಮೈಕ್ರೋ ಫೈನಾನ್ಸ್ ಅವರ ಚತುರ ಬುದ್ಧಿಗೆ ಬಡ ಕುಟುಂಬ ನೆರವು ಅನುಭವಿಸುವಂತಾಗಿದೆ. ಈ ಕುಟುಂಬ ಬೀದಿಗೆ ಬಿದ್ದಿರುವುದು ಅಕ್ಷರಶಃ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಸೀಸ್ ಮಾಡಲು ಬಂದ ಅಧಿಕಾರಿಗಳು ಅರ್ಧಂಬರ್ಧ ಸಣ್ಣ ಪುಟ್ಟ ಸಾಮಗ್ರಿಗಳನ್ನು ಹೊರಹಾಕಿ ಅಡುಗೆ ಪರಿಕರಗಳು, ಆಹಾರ ಧಾನ್ಯಗಳು ಮನೆಯೊಳಗೆ ಇಟ್ಟು ಬೀಗ ಹಾಕಿ ಸೀಸ್ ಮಾಡಿ ಹೊರಟು ಬಿಟ್ಟಿದ್ದಾರೆ. ಈ ಕುಟುಂಬ ಮಲಗೋದು ಎಲ್ಲಿ, ಅಡುಗೆ ಬಟ್ಟೆ ವಸತಿ ಹೇಗೆ ಎಂಬ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದಾರೆ. ಐಟಿ ಮೈಕ್ರೋ ಫೈನಾನ್ಸ್ ನಲ್ಲಿ ವೆಂಕಟೇಶ್ ಅವರ ಕುಟುಂಬ 2023ರಲ್ಲಿ 7,50,000 ರೂಪಾಯಿ ಗೃಹ ಸಾಲ ಪಡೆದಿತ್ತು. 2,50,000 ರೂಪಾಯಿ ಮರುಪಾವತಿಸಿದ್ದಾರೆ. ಆದರೆ ಕಳೆದ 6 ತಿಂಗಳಿನಿಂದ ಇಎಂಐ ಕಟ್ಟದ ಕಾರಣಕ್ಕಾಗಿ ಸರ್ಫೇಸಿ ಕಾಯ್ದೆ ಅನ್ವಯ ಮನೆಗೆ ಬೀಗ ಜಡಿದು ಅವರನ್ನು ಹೊರಹಾಕಿದ್ದಾರೆ. ಬ್ಯಾಂಕ್ ಮತ್ತು ಆರ್ಥಿಕ ಸಬಲೀಕರಣಕ್ಕಾಗಿ ದೇಶದಲ್ಲಿ ಜಾರಿಗೆ ಬಂದ ಈ ಕಾಯ್ದೆ ಜಗಳೂರಿನಲ್ಲಿ ಬಡ ಮತ್ತು ದಲಿತ ಸಾಲ ಪಡೆದ ಕುಟುಂಬಗಳನ್ನು ದೌರ್ಜನ್ಯ ಅನುಭವಿಸುವಂತಾಗಿದೆ. ಕೇವಲ ಇದೊಂದು ಕಥೆಯಲ್ಲ, ತಾಲೂಕಿನಲ್ಲಿ ನೂರಾರು ಮನೆಗಳನ್ನು ಸೀಸ್ ಮಾಡುತ್ತಿರುವುದು ಸಾಮಾನ್ಯವಾಗಿದೆ. ಬಡ ಕುಟುಂಬಗಳನ್ನು ಬಂಡವಾಳ ಮಾಡಿಕೊಂಡಿರುವ ಮೈಕ್ರೋ ಫೈನಾನ್ಸ್ಗಳು ಯಾವುದೇ ಭದ್ರತೆವಿಲ್ಲದೆ ಸಾಲ ನೀಡುವ ಮೂಲಕ ಅವರನ್ನು ಕಾನೂನು ಸಂಕಲಿಗೆ ಗುರಿಪಡಿಸುವ ರೀತಿ ವಿಚಿತ್ರವಾದರೂ ಸತ್ಯ. ಸರ್ಕಾರ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಲು ಕಾನೂನು ರೂಪಿಸಿತ್ತು. ಅದು ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ. ಆದರೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಟಾರ್ಗೆಟ್ ಆದಂತಿದೆ. ಇನ್ನು ಮನೆ ಸೀಸ್ ಮಾಡುತ್ತಿದ್ದಂತೆ ವೆಂಕಟೇಶ್ ಅವರ ಕುಟುಂಬ ಶಾಸಕ ಬಿ ದೇವೇಂದ್ರಪ್ಪ ಅವರ ಬಳಿ ಸಂಕೋಲೆಯಿಂದ ಕಾಪಾಡುವಂತೆ ಅವಲತ್ತುಕೊಂಡರು. ಶಾಸಕರು ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಅವರಿಗೆ ಪರ್ಯಾಯ ವಸತಿ ವ್ಯವಸ್ಥೆ ಇಲ್ಲ, ಸಾಲ ಮರುಪಾವತಿಗೆ 1 ತಿಂಗಳು ಕಾಲಮಿತಿ ಕೇಳಿದರು. ಆದರೆ ಅಧಿಕಾರಿಗಳು ಸುಬುಬು ಹೇಳಿದರು. ಇದರಿಂದ ಸಿಟ್ಟಿಗೆದ್ದ ಶಾಸಕರು ಅಧಿವೇಶನದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಾನೂನು ಮೂಲಕ ಕಿರುಕುಳ ಕುರಿತು ಪ್ರಸ್ತಾಪಿಸಿ ಸೂಕ್ತ ಕ್ರಮ ವಹಿಸಲಾಗುವುದು ಎಂದು ಅವರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಹಾಗೆ ಹೊರಟರು. ಕಟ್ಟಿದ್ದೀನಿ ಮತ್ತೆ ಬಡ್ಡಿ ವರ್ಷ 9 ಲಕ್ಷ ಕೇಳ್ತಿದ್ರೆ ನಮ್ಮ ಕೈಯಲ್ಲಿ ಆಗ್ತಿಲ್ಲ. 2 ಲಕ್ಷ ಕಟ್ಟಿದ ಒಂದು ಕೊಟ್ಟಿದೆ ಸರ್. ಹಂಗಾಗಿ ನಾವು ಎಲ್ಲಿಗೂ ಅಂತ ಈಗ ಒಂದು ಬಾಕ್ಲಾಕಿದ್ದಾರೆ. ಈಗ ಏನಂತ ಕ್ರಮ ಸರ್ ಯಾವ್ದು ಇದಕ್ಕೆ ಉದ್ದೇಶಕ್ಕೆ ಮಾಡಿಸಿದ್ವಿ? ಮನೆ ಇದು ಏನೋ ಸಾಲ ಕಟ್ಟಕ್ಕೆ ಮಾಡಿ ಎಷ್ಟು ವರ್ಷ ಆಯ್ತು? ಈಗ 3 ವರ್ಷ ಆಗಿದೆ ಸರ್. 10 ವರ್ಷ ಮಾಡಿಸಿದ್ವಿ ಸರ್. ನೋಟಿಸ್ ಕಳಿಸಿದ್ರ? ಒಂದು ಕಳಿಸ್ಯಾರ ಸರ್. ಹೆಸರೇ ಇಲ್ಲ. ಅವ್ರು ಹೇಳ್ತಾರೆ ನಡ್ತೀನಿ ಅಲ್ಲ, ಬ್ಯಾಂಕ್ನವ್ರು ಹೇಳ್ತಾರೆ ನಾನು ಅದಕ್ಕೆ ನನ್ನ ಹೆಸರೇ ಇಲ್ಲ. ಈಗ ನಮ್ದು ಆಗೈತಿ ಹಾಕಿದ್ರ ಮಾಡ್ಕೊಂಡು ನಾನು ನಿಯತ ಕಟ್ಟಿದಮ್ಮ ಎಲ್ಲ ದುಡಿಬೇಕು. ಕೋರ್ಟ್ ಆಗ್ತಷ್ಟೇ ಮಾಡ್ಕೊಂಡ್ರೆ ನಾವು ಕೋರ್ಟಿಗೆ ಹೋಗ್ಬೇಕು, ದುಡಿಬೇಕು. ಹೌದಮ್ಮ, ಅದನ್ನ ಈಗ ಹೇಳೋದಲ್ಲ. ನೋಟಿಸ್ ಗೊತ್ತಪ್ಪ
ಎದುರಾಗ್ಬಾರ್ದು ಇದೆ ಅಂತ ಮಾಡಿದ್ದನ್ನು ಕೇಳಿ ಎಲ್ಲರೂ ಕೇಳಿ ಕಟ್ಟಿದ್ರೆ ಬ್ಯಾಂಗ್ಳೂರ್ ಒಂದು ಮಾತಾಡಿ ನಾನಿದೆ ಇವ್ರಿಬ್ರಿಗೆ ಹೇಳ್ಬಿಡು ಹಣ ಕಟ್ಟಿದ್ರೆ ಬ್ಯಾಂಗ್ಳೂರ್ ಮಾತ್ರ ನಾನಿದೆ ಹೇಳ್ತೀರಾ ಅವ್ರ ಮಕ್ಕಳ ಎಲ್ಲ ಅವ್ರ ಹಣ ಪೂರ್ತಿ ಕಟ್ಟಿದ್ರೆ ಯಾರು ಇಲ್ಲಿ ಬರಂಗಿಲ್ಲ ಈಗಲೇ ನಾನು ಹೇಳಿದ್ದೀನಿ ಆಯ್ತಾ ಆಯ್ತು ಬಿಡಿ ಸರ್ ಒಳ್ಳೇದು ನಾನು ಈ ಕೊಟ್ಟಿದ್ದೀನಿ ನೋಡೋಣ